ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕಮಗಳೂರು ತಾಲೂಕು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಜ್ಞಾನ ವಿಕಾಸ ಮಹಿಳಾ ಕೇಂದ್ರಗಳು ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜಾ ಸಮಿತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣೆ ಘಟಕ ಕೋಟೆ ವಲಯ ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಚಿಕ್ಕಮಗಳೂರು ನಗರದ ಕೀರ್ತಿಕೃಷ್ಣ ಕನ್ವೆನ್ಷನ್ ಹಾಲ್ ಕೋಟೆಯಲ್ಲಿ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸೇವೆ ಅನನ್ಯ, ಸರ್ಕಾರ ಮಾಡಲಾರದಂತಹ ಉತ್ತಮ ಕೆಲಸ ಸಂಸ್ಥೆ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದೆ. ಕಳೆದ 15 ವರ್ಷಗಳ ಕಾಲಾವಧಿಯಲ್ಲಿ ಲಕ್ಷಾಂತರ ಮಹಿಳೆಯರಲ್ಲಿ ಒಗ್ಗಟ್ಟನ್ನು ಮೂಡಿಸಿ ಸ್ವಸಹಾಯ ಸಂಘಗಳ ಮೂಲಕ ಸಮಾಜದಲ್ಲಿ ತಲೆದೋರಿದ ಅನೇಕ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಉತ್ತಮ ಸೇವೆ ಗೈದಿದೆ ಎಂದರು. ಒಂದೇ ಸ್ಥಳದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಮಾತು ನನ್ನ ಮಾತು ಒಂದೇ ಸಮಯದಲ್ಲಿ ಒಂದೇ ಪ್ರದೇಶದಿಂದ ಬಂದ್ರೆ ಗೊಂದಲಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಮಾತುಗಳನ್ನ ಒಂದಿಷ್ಟು ಸಮಯ ನೀವು ಮೌನವಾಗಿದ್ರೆ ಮಾತೆಯರು ಮೌನಗೌರಿ ಆಗ್ತೀರಿ. ಇಲ್ಲ ಮಾತೆಯರು ಸಮಾಜ ಜಾನಪದದಲ್ಲಿ ಹೇಳುವ ರೀತಿಯಲ್ಲಿ ಮಾತೆಯರು ಅಂತ ಮಾತುಗಳಿದ್ರು ಮಾತೆಯರು ಅಂತ ಮಾತಿನ ಮುಖಾಂತರ ಮಾತೆಯರು ಆಗ್ಬಾರ್ದು. ನಿಮ್ ಬಗ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ? ನಿಮಗೆಲ್ಲ ಶ್ರೀಮತಿ ಅಂತ ಹೇಳ್ತಾರ ಹೌದಾದ್ರೂ ಗೊತ್ತಿಲ್ಲ ನಂಗೆ ಅಲ್ವಾ? ಯಾಕೆ ಹೇಳ್ತಾರ ಶ್ರೀಮತಿ ಅಂತ? ಶ್ರೀ ಅಂದ್ರೆ ಏನು? ಲಕ್ಷ್ಮಿ ಪೂಜೆ ಮಾಡಿರಲ್ಲ ಲಕ್ಷ್ಮಿ. ಮತಿ ಅಂದ್ರ ಜ್ಞಾನ ಅಂತ. ಲಕ್ಷ್ಮಿ ಅಂದ್ರೆ ಸಂಪರ್ಕ, ಮತಿ ಅಂದ್ರೆ ಜ್ಞಾನ. ಜ್ಞಾನದ ಸಂಪರ್ಕ ಯಾರು ಇರ್ತಾರೋ ಶ್ರೀಮತಿ ಅಂತ ಹೇಳ್ತಾರೆ. ಇವತ್ತು ಪಾರ್ವತಿ ಗಣಪತಿಯನ್ನ ಸೃಷ್ಟಿ ಮಾಡಿದ್ರೆ ಇಡೀ ಜಗತ್ತು ಗಣಪತಿಯನ್ನ ಸುಂದರವಾದ ಮೂರ್ತಿ ಅಂತ ನಾವು ಗೌರವಿಸ್ತೇವೆ. ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಗಣಪತಿಯನ್ನು ಒಪ್ಪಿಕೊಳ್ತಾರೆ. ಪುರುಷನ ಸಹಾಯ ಇಲ್ಲದೆ ಸೃಷ್ಟಿ ಮಾಡತಕ್ಕಂಥ ಪ್ರಥಮ ಮೂರ್ತಿ ಆಗಿದ್ರೆ ಗಣಪತಿ. ಅದಕ್ಕೆ ಅಗ್ರ ಪೂಜಿತ ಜಗದ್ವಂದಿತ ಅವನು. ಯಾರು ಪಾರ್ವತಿ ಮಾತ್ರ ಸೃಷ್ಟಿ ಮಾಡಿದವ. ಹಾಗೆ ಲಕ್ಷ್ಮಿ ಬಗ್ಗೆ ವಿಚಾರ ಮಾಡಿ ನಾವು ನೀವೆಲ್ಲ ಲಕ್ಷ್ಮಿ ಮಾಡಿದೆ, ಪೂಜೆ ಮಾಡಿದೆ, ಸಾಕಷ್ಟು ಒಡವೆ ವಸ್ತ್ರಗಳು ಸಂಪತ್ತು ಅವಕ್ಕೆ ಎಲ್ಲ ಬರುತ್ತೆ ಅಂತ ಹೇಳಿ ಮೈಕ್ರೋ ಬಜೆಟ್ ಪಾಲಿಸಿ ಪ್ರಥಮವಾಗಿ ಯಾರೆಲ್ಲ ಮಾಡಿದ್ದೀರೋ ಈಗಲೂ ಕೂಡ ಯಾರೆಲ್ಲ ಮಾಡ್ತಿದ್ದೀರೋ ಅದು ಒಟ್ಟು ಡಿವಿಷನ್ ಅಲ್ಲಿ ಇರುತ್ತೆ. ಭೀಮಾ ಜ್ಯೋತಿಯನ್ನು ಯಾರು ಮಾಡಿದ್ದೀರೋ ಅದು ಸದ್ಯಕ್ಕೆ ನಮ್ಮ ಚಿಕ್ಕಮಗಳೂರು ಬ್ರಾಂಚ್ ಅಲ್ಲಿ ಇರುತ್ತೆ. ಹೀಗೆ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳನ್ನ ಕೈಗೆ ಎತ್ಕೊಂಡು ಇವತ್ತು LIC ಜೊತೆ ಕೊಡ್ಕೊಂಡು ಮೈಕ್ರೋ ಬಜೆಟ್ ಆಗಿ ಭೀಮಾ ಜ್ಯೋತಿ ಪಾಲಿಸಿಗಳನ್ನ ಮಾಡೋದ್ರ ಮುಖಾಂತರ ನಮಗೆಲ್ಲ ಗೊತ್ತಿರುವ ಹಾಗೆ ಯಾರು ರೈತರೆಲ್ಲ ಇದ್ದೇವೋ ಇವತ್ತು ಹೆಚ್ಚಿನ ರೈತರುಗಳಲ್ಲಿ ಸರ್ಕಾರ ಕೂಡ ಒಂದಷ್ಟು ಅನುದಾನಗಳನ್ನ ಕೊಡ್ತಾ ಇದೆ. ಟ್ರ್ಯಾಕ್ಟರ್ ಟಿಲ್ಲರ್ಗಳನ್ನ ಅಥವಾ ಅದಕ್ಕೆ ಬೇಕಾದಂತ ಪರಿಕರಗಳನ್ನ ಕೊಂಡ್ಕೊಳ್ಳಿಕ್ಕೆ ಖಂಡಿತವಾಗೂ ಸಾಧ್ಯತೆಗಳಾಗ್ತಾ ಇದೆ. ಇದೇ ಒಂದು 15 ವರ್ಷದ ಹಿಂದೆ ಹೋದ್ರೆ ಸಣ್ಣ ರೈತರುಗಳಿಗೆ ಹೆಚ್ಚಿನ ಟ್ರ್ಯಾಕ್ಟರ್ ಟಿಲ್ಲರ್ಗಳನ್ನ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವ್ರು ನಾವು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ 1 ಗಂಟೆ ಒಂದು ರೋಟೋವೇಟರ್ ಅಥವಾ ಕಲ್ಟಿವೇಟರ್ 5 ತಿಂಗಳನ್ನ ಹೊಡಿಬೇಕಂತ ಹೇಳಿದ್ರೆ ಒಂದಷ್ಟು ವೆಚ್ಚವನ್ನ ಹೆಚ್ಚು ಮಾಡಿ ಆ ಟ್ರ್ಯಾಕ್ಟರ್ ಟಿಲ್ಲರ್ ಅನ್ನ ಬಾಡಿಗೆ ತಗೊಂಡು ಇವರು ಅವರ ಕೃಷಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಈ ಮೈಕಂದ್ರೆ ಎಲ್ಲೋ 5,000 ರೂಪಾಯಿ ಪಾಸ್ಪೋರ್ಟ್ ತಗೊಳ್ತಾರೆ. ಅದೇ ನಿಮ್ಮ CSC ಕೇಂದ್ರದಲ್ಲಿ 1,600 ರೂಪಾಯಿಗೆ 1,600 ರೂಪಾಯಿಗೆ ಪಾಸ್ಪೋರ್ಟ್ ಅನ್ನ ಮಾಡಿಕೊಡ್ತಾರೆ. ಸುಮಾರು ಫೆಸಿಲಿಟಿಗಳಿದೆ. LIC ಅನ್ನ ದೂರದವರಿದ್ರೆ ಬ್ರಾಂಚ್ ಹೋಗಿ ರಿನ್ಯೂವಲ್ ಮಾಡ್ಬೇಕಂತೇನಿಲ್ಲ. ನಮ್ಮ CSC ಕೇಂದ್ರದಲ್ಲಿ ರಿನ್ಯೂವಲ್ ಮಾಡಬಹುದು, ಕರೆಂಟ್ ಬಿಲ್ ಕಟ್ಟಬಹುದು, ಮೊಬೈಲ್ ರೀಚಾರ್ಜ್ ಮಾಡಬಹುದು. ಸುಮಾರಷ್ಟು ಈ ಒಂದು ಸರ್ಕಾರದ ಕಾರ್ಯಕ್ರಮಗಳು CSC ಕೇಂದ್ರದ ಮುಖೇನ. ಬ್ಯಾಂಕಿಗೆ ಹೋಗ್ಬೇಕಂತೇನಿಲ್ಲ. ನಿಮ್ಗೊಂದು ಸ್ಟೇಟ್ಮೆಂಟ್ ಬೇಕಂತ ಹೇಳಿದ್ರೆ CSC ಕೇಂದ್ರದಲ್ಲಿ ಸ್ಟೇಟ್ಮೆಂಟ್ ಅಂತ ತಗೊಳ್ಳಿಕ್ಕಾಗ್ತದೆ. 4 ವರ್ಷದಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಕೋಟಿ ಜನರಿಗೆ ಆಯುಷ್ಮಾನ್ ಕಾರ್ಡ್ ಅನ್ನ ಫ್ರೀ ಆಗಿ ಮಾಡಿಕೊಡುವಂತ ವ್ಯವಸ್ಥೆ ಇವತ್ತು CSC ಕೇಂದ್ರದ ಮುಖಾಂತರ ಮಾಡಿಕೊಡ್ಲಿಕ್ಕಾಗಿದೆ. ಅದರೊಟ್ಟಿಗೆ ಸಂಪೂರ್ಣ ಸುರಕ್ಷಾ ಮತ್ತೆ ಆರೋಗ್ಯ ರಕ್ಷೆ ಇದೆ. ಲಕ್ಷ್ಮಿಯ ಅನುಗ್ರಹವಿಲ್ಲದೆ ನಾವು ಏನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಲಕ್ಷ್ಮಿಯ ಅನುಗ್ರಹ ಬೇಕು. ಹಾಗಾಗಿ ಇವತ್ತು ಈ ಪೂಜೆ ಮಾಡೋದ್ರ ಮೂಲಕ ಕೇವಲ ಧನ ಸಂಪಾದನೆ ಅಲ್ಲ ನಮಗೆ ಬೇಕಾಗಿರೋದು. ಮುಖ್ಯವಾಗಿ ಬೇಕಾಗಿರೋದು ಅಂತಂದ್ರೆ ಇಡೀ ಸಮಾಜದಲ್ಲಿ ಒಂದು ಸಮಾಧಾನ, ಶಾಂತಿ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಇವುಗಳು ನಮಗೆ ಇವತ್ತು ಬೇಕಾಗಿದೆ.
ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಪರಸ್ಪರ ಚೆನ್ನಾಗಿರೋಣ ಅಂತ ಹೇಳಿ ಆಲೋಚನೆ ನಾವು ಮಾಡ್ತೇವೆ. ಯಾರೋ ಒಬ್ಬ ಧಾರ್ಮಿಕ ಪುರುಷನಾಗಿರ್ತಾನೆ, ಆತನಿಗೆ ಇನ್ನೊಬ್ಬರ ನೋವು ಅಂತ ಆಗುತ್ತೆ, ಇನ್ನೊಬ್ಬರ ನೆರವನ್ನು ಕೂಡ ತಾನು ಅನುಭವಿಸ್ತಾನೆ. ಇನ್ನೊಬ್ಬರಿಗೆ ಏನಾದ್ರು ಒಳ್ಳೇದಾಯ್ತು ಅಂತಂದ್ರೆ ಅವರ ಮನಸ್ಸಲ್ಲಿ ಒಬ್ಬ ಧಾರ್ಮಿಕತೆಯನ್ನ ಆಚರಿಸುವಂತ ಮಹಿಳೆ ಆಗ್ಲಿ ಪುರುಷನಾಗ್ಲಿ ಸಂತೋಷ ಪಡ್ತಾನೆ. ಸಂತೋಷ ಪಡದೇ ಇದ್ರೆ ಅವನು ಧರ್ಮವಂತನಾಗಿಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗಾಗಿ ನಮ್ಮ ಎಲ್ಲ ಧರ್ಮಗಳು ಕೂಡ ಹೇಳುವಂಥದ್ದು ಹಿಂಸೆಯನ್ನ ಬಿಟ್ಟು ಶಾಂತಿಯಿಂದ ಇರಿ. ನಮ್ಮಲ್ಲಂತೂ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತೀವಿ ನಾವು. ಅಹಿಂಸೆಯೇ ಧರ್ಮ, ಅತ್ಯಂತ ದೊಡ್ಡ ಧರ್ಮ, ಎತ್ತರದ ಧರ್ಮ ಯಾವುದು ಅಂತಂದ್ರೆ ಅಹಿಂಸೆ, ಇನ್ನೊಬ್ಬರನ್ನ ಹಿಂಸಿಸದೇ ಇರೋದು ಅಂತ. ಈ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಧಾರ್ಮಿಕತೆಯನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಅನುಭವಿಸ್ತೀವೋ, ಅಳವಡಿಸ್ಕೊಳ್ತೀವೋ, ಅಷ್ಟರ ಮಟ್ಟಿಗೆ ನಮ್ಮ ಸಮಾಜದಲ್ಲೂ ಕೂಡ ನಮಗೆ ಕೀರ್ತಿ ಹಾಗೂ ವಿಶ್ವಾಸ, ಜನಸಮೂಹದ ಒಂದು ಆಶೀರ್ವಾದ ಹಾಗೂ ಜನಬಳಕೆ, ಗೌರವ. ಲಕ್ಷ್ಮಿ ಎಲ್ಲರೂ ಇಷ್ಟ. ನಾವು ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಥವಾ ದುಡ್ಡು ಇದ್ರೆ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ದುಡ್ಡು ಮಾತ್ರ ಅಲ್ಲ, ಜೊತೆಯಲ್ಲಿ ನಮ್ಮ ಸರ್ ಹೇಳಿದ್ರು ಒಂದು ಸಿಸ್ಟಮ್ಯಾಟಿಕ್ ಲೈಫ್, ಹೆಲ್ತ್, ನಿಮ್ಮಲ್ಲಿ ಎಲ್ಲ ಇದ್ರೆ ಚೆನ್ನಾಗಿದೆ. ಬರೀ ದುಡ್ಡು ಮಾತ್ರ ಇದ್ರೆ ಎಲ್ಲ ಆಗಲ್ಲ. ಬಟ್ ಆದರೆ ಈಗ ನಮ್ಮ ಇದೆಲ್ಲ ಇವತ್ತು ಸಾಮೂಹಿಕ ಲಕ್ಷ್ಮೀ ಪೂಜೆ ಹೇಳ್ತಾರೆ. ಆ ಪ್ರೊಟೆಕ್ಷನ್ ಮಾಡಿಕೊಂಡ್ರೆ ನಾವೇ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನಾಳೆ ಇರ್ತೀನ ಇಲ್ಲ ಯಾರಿಗೂ ಗೊತ್ತಿಲ್ಲ, ಎರಡು ನಿಮಿಷ ಅಷ್ಟೇ ಅಲ್ಲ, ನೆಕ್ಸ್ಟ್ ಸೆಕೆಂಡ್ ಗ್ಯಾರಂಟಿ ಇಲ್ಲ. ಆಗಿನ ಟೈಮಲ್ಲಿ ನೀವು ಇನ್ಶೂರೆನ್ಸ್ ಇವತ್ತು ಮಾಡಿದೆ ಆದರೆ ನಿಮಗೆ ಬೇಕಾದಷ್ಟು, ನಾವಿಲ್ಲ ಅಂತಂದ್ರೆ ನಮ್ಮ ಫ್ಯಾಮಿಲಿ ನಾಳೆ ಸಫರ್ ಆಗಲ್ಲ. ಅವ್ರಿಗೆ ಬೇಕಾಗಿರೋ ಎಲ್ಲ ಪ್ರೊಟೆಕ್ಷನ್ ವಿಮೆ ಮುಖಾಂತರ, ಸೇವಿಂಗ್ಸ್ ಮುಖಾಂತರ ಸಿಗುತ್ತೆ. ಒಂದು ವಿಷಯ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ರಮೇಶ್ ಬಹಳಷ್ಟು ವಿಷಯಗಳನ್ನ ಉಲ್ಲೇಖ ಮಾಡಿದ್ರು. ಸರಿಸುಮಾರು 2 ಹೊತ್ತು ಊಟಕ್ಕೂ ಸಹ ಗತಿಗದಂತ ನಿರ್ಗತಿಕರಿಗೆ ಮಾಸಾಸನವನ್ನ ಕೊಡ್ತಕ್ಕಂಥದ್ದು ತಿಂಗಳಿಗೆ 1,000 ಇರ್ಬೋದು, 2,000 ಇರ್ಬೋದು, 3,000 ಇರ್ಬೋದು. ಸರಿಸುಮಾರು ನಮ್ಮ ಚಿಕ್ಕಮಗಳೂರಲ್ಲಿ ಒಂದು 150 ಕುಟುಂಬಕ್ಕೆ ಕೊಡ್ತೇವೆ ಅಂತ ಕೇಳ್ಪಟ್ಟು, ಹಾಗೆ ಕರ್ನಾಟಕದಾದ್ಯಂತ ಸರಿಸುಮಾರು 2,000 ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ. ಎಂತ ಒಂದು ಒಳ್ಳೆಯ ಸಮಾಜದ ಕಲ್ಪನೆಯನ್ನ ಹೊತ್ತೇನಂತಂದ್ರೆ ನಮ್ಮ ಹೆಗಡೆಯವರು. ಹಾಗೆ ನನ್ನ ಮಾರ್ಗದರ್ಶಕರಾದಂತ ಗಜಶಂಕರ್ ಸರ್ ಅಂತ ಒಂದು ಮಾತನ್ನ ಉಲ್ಲೇಖ ಮಾಡಿದ್ರು. ನಾವು ನಮ್ಮ ರಕ್ಷಣೆನ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ತಿಳ್ಕೋಬೇಕು. ಧರ್ಮಸ್ಥಳ ಸ್ವಸಹಾಯ ಸಂಘ ಏನು ಹೊಸದಲ್ಲ, ಸುಮಾರು 10-15 ವರ್ಷಗಳಿಂದ ನಾನು ಧರ್ಮಸ್ಥಳ ಸ್ವಸಹಾಯ ಸಂಘದವರ ಹಲವಾರು ಕಾರ್ಯಕ್ರಮಗಳಲ್ಲಿ ನನ್ನ ಕರೆದಿದ್ದಾರೆ. ನಾನು ತುಂಬಾ ಖುಷಿಯಾಗಿ ಭಾಗವಹಿಸಿದ್ದೀನಿ. ಧರ್ಮಸ್ಥಳ ಸಹಾಯ ಸಂಘ ಅಂದ್ರೆ ಒಂದು ರೀತಿಯಾದ ವಿಭಿನ್ನವಾದ ಸಂಘ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದೇ ವಿಧವಾದ ಕಾರ್ಯಕ್ರಮ ಅಲ್ಲ, ಒಂದು ವಿಷಯಕ್ಕೆ ಇವರು ಸೀಮಿತವಾಗಿರಲ್ಲ. ನಾನು ಹಲವಾರು ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಶಿಬಿರಗಳಲ್ಲಿ ಭಾಗವಹಿಸಿದ್ದೀನಿ, ಈಗ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಸಾಕಷ್ಟು ಹಳ್ಳಿಗಳೆಲ್ಲ ನನ್ನ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಹಾಗಾಗಿ ನಿರಂತರವಾಗಿ ನಾನು ಧರ್ಮಸ್ಥಳ ಸ್ವಸಹಾಯ ಸಂಘದವರ ಜೊತೆ ಸಂಬಂಧನ ಇಟ್ಕೊಂಡಿದ್ದೀನಿ. ಕಾರ್ಯಕ್ರಮದಲ್ಲಿ ಪತ್ರಿಕಾ ಸಂಪಾದಕರಾದ ಗಿರಿಜಾ ಶಂಕರ್, ತಾಲೂಕು ಯೋಜನಾ ಅಧಿಕಾರಿ ರಮೇಶ್ ನಾಯಕ್, ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್, ಮಲ್ನಾಡ್ 18 ನ್ಯೂಸ್ ಚಾನೆಲ್ ಮಾಲೀಕರಾದ ಕೋಟೆ ಮಲ್ಲೇಶ್, ರೆಹಮತ್, ಸುಜಾತಾ, ಸುಪ್ರೀತಾ, ಲತಾ, ಸುಧಾ, ಮಂಜುನಾಥ್, ಮುಕುಂದನ್ ಮುಂತಾದವರು ಉಪಸ್ಥಿತರಿದ್ದರು.